ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸಿದ್ದು ಮತ್ತು ಶಾರದಾ ಇಬ್ಬರು ಕೂಡ ಇಡ್ಲಿ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಹೊಸ ಅಂಗಡಿಗೆ ಎಂಟ್ರಿ ಕೊಟ್ಲ ಜ್ಯೋತಿಕ. ಹಾಗೆ ಇಲ್ಲಿ ಸಿದ್ದುವಿನ ತಾಯಿ ಕೂಡ ಅಂಗಡಿಗೆ ಎಂಟ್ರಿ ಕೊಟ್ರ. ಸಿದ್ದುವಿನ ತಾಯಿ ಸಿಡಿದದ್ದು ಯಾಕೆ, ಸಿದ್ದುವಿನ ತಂದೆಯ ಕರ್ಮಕಾಂಡ ಬಯಲಾಯ್ತಾ, ಏನಾಯಿತು, ಏನು ಕಥಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಾರದಾ ಅವ್ರಿಗೆ ಜಾಕ್ ಪಾಟಲ್ಲಿ ವಾಷಿಂಗ್ ಮಿಷಿನ್ ದೊರಕದ. ವಾಷಿಂಗ್ ಮಿಷಿನ್ ಸಿಕ್ತದಾಗ ನಿಜಕ್ಕೂ ಶಾರದಾ ಮನೆಯವ್ರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಮಗು ಅಂತೂ ಕುಣಿದು ಕುಪ್ಪಳಿಸ್ತದ. ಇದರ ನಡುವೆ ಒಟ್ಟಾರದ ಎಲ್ಲ ಜನರು ಕೂಡ ಅದನ್ನು ಬಂದು ನೋಡ್ತಿದ್ದಾರೆ. ಏನಪ್ಪ ಇದು ಜಾಕ್ ಪಾಟೇ ಹೊಡೆದು ಬಿಡಿದೆ, ಎಷ್ಟು ಅದೃಷ್ಟ ಮಾಡಿದೆ ನೀನು, ಇದರಲ್ಲಿ ಎಲ್ಲ ಬಟ್ಟೆ ಕೂಡ ಒಗಿಬೋದಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಒಗಿಬೋದು ಎಲ್ಲ ಬಟ್ಟೆ ಕೂಡ, ಇದು ತುಂಬ ಈಸಿ ಆಗಿರುತ್ತೆ ಅಂತ ಅನಿಸೂಯ ಅವರು ಹೇಳ್ತಾರೆ. ತದನಂತರ ನಮ್ಮದು ಕೂಡ ಬಟ್ಟೆ ಒಕ್ಕೊಡ್ತೀರಾ ಅಂತ ಹೇಳಿ ಕೇಳ್ತಿದ್ದಾರೆ ಒಟ್ಟಾರದ ಮಂದಿ. ಖಂಡಿತ ಹೋಗಿದ್ಕೊಡೋಣ, ಅದರಲ್ಲಿ ಏನಿದೆ ಅಂತ, ಜಸ್ಟ್ 50 ರೂಪಾಯಿ ಆಗುತ್ತೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಅನುಸೂಯವರು. ಹೌದಾ, ಹಾಗೆ ಹೀಗೆ ಅಂತ ಒಟ್ಟಾರದ ಮಂದಿ ಹೇಳ್ತಾರೆ. ಜೊತೆಗೆ 2 ಗಂಟೆ ನಮಗೆ ಟೈಮ್ ಸೇವ್ ಆಗುತ್ತಲ್ವಾ, ಈ ಬಟ್ಟೆ ಒಗೆಯೋದ್ರಿಂದ ಒಂದಷ್ಟು ಸಮಯ ಹಾಳಾಗ್ತಾ ಇತ್ತು, ಕ್ಯೂ ನಿಂತ್ಕೋಬೇಕಿತ್ತು, ಎಲ್ಲ ಇರಬೇಕಿತ್ತು. ಆದರೆ ಈ 2 ಗಂಟೆ ಟೈಮ್ ಉಳಿಯುತ್ತೆ ಈ ವಾಷಿಂಗ್ ಮಿಷಿನಲ್ಲಿ. ಹೇಗೆ ಒಗೆಯೋದು, ಎಲ್ಲ ಇದೆ, ಒಗೆದು ಕೊಟ್ಬಿಡತ್ತಾ, ಜೊತೆಗೆ ಡ್ರೈ ಆಗಿಬಿಡತ್ತಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ನೀರು ತೊಗೊಂಡು ಇದೇ ಒಗೆಯತ್ತೆ, ಜ್ಯೂಸ್ ನಾವು ಒಣಗಾಕ್ಬೇಕಷ್ಟೇ ಅಂತ ಹೇಳಿ ಸಿದ್ದು ಅವರು ಹೇಳ್ತಾರೆ. ಈ ಕಡೆ ಅನುಸೂಯವರು ನೀವು ನಮ್ಮ ಹತ್ರ ಬಂದರೆ 50 ರೂಪಾಯಿ ಕೊಟ್ಟು ಕ್ಯೂ ಅನ್ನು ನಿಂತ್ಕೊಂಡು ಬಟ್ಟೆ ಒಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ತದನಂತರ ಈ ಕಡೆ ಏನು ಎಲ್ಲ ಕೂಡ ಆಯಿತು, ಒಳಗಡೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಂತ ಸಿದ್ದು, ಯಾರಾದರೂ ಹೆಲ್ಪ್ ಮಾಡ್ತೀರಾ ಒಳಗಡೆ ಎತ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾರೆ. ಖಂಡಿತ ಅದರಲ್ಲಿ ಏನಿದೆ ಅಂತ ಹೇಳಿ ಕುಡ್ಕ ಅಂಕಲ್ ಬಂದಿದ್ದೆ, ನಾನು ಎತ್ಕೊಂಡು ಹೋಗ್ತೀನಿ, ಆದರೆ ನನ್ನನ್ನು ನೀವು ಯಾರಾದರೂ ಎತ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಪಾಪ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಬೇರೆ ಮಂದಿ ಬಂದು ಸಿದ್ಧಾರ್ಥ್ ಜೊತೆ ಆ ಒಂದು ವಾಷಿಂಗ್ ಮಿಷಿನ್ನ ತೆಗೆದುಕೊಂಡು ಮನೆ ಒಳಗಡೆ ತೊಗೊಂಡು ಬಂದಿರ್ತಾರೆ. ಮನೆ ಒಳಗಡೆ ತಂದಿಟ್ಟಿದ್ದೆ ಹೇಗೆ ಮಾಡೋದು, ಯಾವ ರೀತಿ ಡಿಟರ್ಜೆಂಟ್ ಹಾಕೋದು, ಹೇಗೆ ವಾಶ್ ಮಾಡೋದು ಎಲ್ಲವನ್ನ ಕೂಡ ಸಿದ್ದು ಹೇಳ್ಕೊಡ್ತಿದ್ದಾರೆ ಶಾರದಾ ಅವ್ರಿಗೆ. ತದನಂತರ ಆನ್ ಮಾಡಬೇಕಾಗತ್ತೆ, ನೀವೇ ಬಂದು ಆನ್ ಮಾಡಿ ಅಂತ ಹೇಳಿ ಸಿದ್ದು ಹೇಳಿದಾಗ, ಪರವಾಗಿಲ್ಲ ನೀವೇ ಹೋಗಿ ಆನ್ ಮಾಡಿ, ನಾನೇನು ಮಾಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಶಾರದಾ. ಇಲ್ಲ ನೀವೇ ಆನ್ ಮಾಡಬೇಕು ಬನ್ನಿ ಅಂದಾಗ ಈ ಕಡೆ ಆನ್ ಮಾಡೋಕ್ಕೂ ಮುನ್ನ ಎಲ್ಲರ ದೃಷ್ಟಿ ತಾಕಿರುತ್ತೆ. ನೋಡಿ ಎಲ್ಲ ಹೇಗೆ ನೋಡ್ತಿದ್ದಾರೆ, ಅದಕ್ಕೋಸ್ಕರ ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳಿ ಅನುಸೂಯವರು ಹೋಗಿದ್ದೆ ಕುಂಕುಮ ಹಚ್ಚಿ ಪೂಜೆ ಮಾಡಿ ನಂತರ ಆನ್ ಮಾಡು ಶಾರದಾ ಅಂತ ಹೇಳ್ತಾರೆ. ಶಾರದಾ ಅವರು ಆ ಕಡೆ ಆನ್ ಮಾಡೋಕ್ಕೆ ಹೋಗಬೇಕು, ಬಟ್ ಅಷ್ಟರಲ್ಲಿ ಕರೆಂಟ್ ಹೋಗಿಬಿಡತ್ತೆ. ನೋಡಿದ್ರ ಇದು ಅಪಶಕುನಾನೇ ಅಲ್ವಾ, ಆನೇ ಮಾಡಿಲ್ಲ, ಆನ್ ಮಾಡೋಕ್ಕೆ ಹೋಗ್ತಿದ್ದಾಗೆ ಪವರ್ ಆಫ್ ಆಗೋಯ್ತಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲಿ ಸಿದ್ದು ಆ ರೀತಿ ಏನಿಲ್ಲ, ಶಾರದಾ ಅವರು ಏನೇ ಮುಟ್ಟಿದ್ರು ಕೂಡ ಅದು ಬೆಳಗತ್ತೆ, ಅವರು ಯಾವತ್ತೂ ಕೂಡ ಬೆಳಗವ್ರೆ ಹೊತ್ತು ಕತ್ತಲು ಮಾಡೋರಲ್ಲ ಅಂತ ಹೇಳ್ತಾರೆ. ನನ್ನ ಹೆಂಡತಿಗೇನಾದರೂ ಸ್ವಿಚ್ಚನ್ನು ಮುಟ್ಟಿದ್ರೆ ಖಂಡಿತ ಕರೆಂಟ್ ಬಂದೇ ಬರುತ್ತೆ ಅಂತ ಹೇಳಿದೆ. ಈ ಕಡೆ ಸ್ವಿಚ್ ಆನ್ ಮಾಡಿ ಶಾರದಾ ಅವರೇ ಅಂತ ಹೇಳ್ತಾರೆ. ಶಾರದಾ ಅವರು ಪರವಾಗಿಲ್ಲ ಬೇಡ, ಪವರ್ ಬಂದಮೇಲೆ ನಾವು ಆನ್ ಮಾಡೋಣ ಅಂತ ಹೇಳಿದಾಗ, ಪರವಾಗಿಲ್ಲ ಯಾವ ಪವರ್ ಬಂದಮೇಲೆ ಬೇಕಾಗಿಲ್ಲ, ನೀವು ಸ್ವಿಚ್ಚನ್ನು ಆನ್ ಮಾಡೋಕ್ಕೆ ಹೋಗಿ ಪವರ್ ಬಂದೇ ಬರುತ್ತೆ ಅಂತ ಹೇಳಿ ಸಿದ್ದು ಹೇಳಿದಾಗ ಈ ಕಡೆ ಏನಪ್ಪ ಮಾಡೋದು ಅಂತ ಅನ್ಕೋತಾರೆ ಶಾರದಾ. ಸಿದ್ದುನೇ ಕೈ ಹಿಡಿದು ಪವರ್ ಆನ್ ಮಾಡಿಸೋಕೆ ಅಂತ ಸ್ವಿಚ್ ಆನ್ ಮಾಡಿಸೋಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಪವರ್ ಬರುತ್ತೆ, ಎಲ್ರಿಗೂ ಕೂಡ ಅಚ್ಚರಿ ಆಗಿಬಿಡುತ್ತೆ. ಹೌದು ಸಿದ್ದು ನೀನು ಹೇಳಿದಾಗೆ ಆಗೋಯ್ತಲ್ಲಪ್ಪ ಅಂತ ಹೇಳಿ ಒಟ್ಟಾರದ ಮಂದಿ ಹೇಳ್ತಾರೆ. ಕೊನೆಗೂ ಕೂಡ ವಾಷಿಂಗ್ ಮಿಷಿನ್ ಆನ್ ಆಗುತ್ತೆ. ತದನಂತರ ಇಲ್ಲಿ ಶಾರದಾ ಅವರು ರೆಡಿ ಆಗ್ತಿದ್ದಾರೆ. ಈ ಬಾರಿ ಯಾಕೋ ಸೆರಗು ನೆರಗೆನೆ ಕೂರ್ತಿಲ್ವಲ್ಲ ಯಾಕೆ ಅಂತ ಅಂದ್ಕೊಂಡು ಸೆರಗು ರೆಡಿ ಮಾಡ್ಕೋತಿರ್ತಾರೆ. ಅಷ್ಟರಲ್ಲಿ ನೆರಿಗೆನೆ ಕೂರ್ತಿಲ್ವಲ್ಲ ಅಂತ ನೆರಿಗೆನ ರೆಡಿ ಮಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಸಿದ್ದು ಬಂದಿದ್ದ ನೆರಿಗೆಯನ್ನು ಕೂರಿಸ್ತಾರೆ. ಈ ಕಡೆ ಶಾರದಾ ನಾಚಿ ನೀರು ಹಾಕ್ತಾರೆ. ನಂತರ ಇಬ್ಬರು ಕೂಡ ಇವತ್ತು ವ್ಯಾಪಾರಕ್ಕೆ ಹೋಗ್ತಿದ್ರ, ಒಳ್ಳೇದಾಗಲಿ ಅಂತ ಅನುಸೂಯವರು ಹಾಗೆ ಮಗು ಇಬ್ಬರು ಕೂಡ ಹೇಳುತ್ತೆ. ಬಟ್ ಸಿದ್ದು ಅವರು ಬರೋದು ಬೇಡ ಅಂತ ಹೇಳಿ ಶಾರದಾ ಹೇಳಿದಾಗ, ಯಾಕೆ ಬರಬಾರ್ದು ನಾನು ಅಂತ ಸಿದ್ದು ಕೇಳ್ತಾರೆ. ಇಲ್ಲ ನೀವು ದೊಡ್ಡ ಆಫೀಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿದವರು, ದೊಡ್ಡ ಕಂಪ್ನಿಯನ್ನು ನಡೆಸಿದವರು, ಅಂಥದ್ರಲ್ಲಿ ನೀವು ಬಂದು ಇಡ್ಲಿ ಮಾರೋದು ನನಗೆ ಯಾಕೋ ಚೆನ್ನಾಗಿ ಕಾಣಿಸೋದಿಲ್ಲ, ಇದಕ್ಕೆಲ್ಲ ನಾನೇ ಕಾರಣ ಅಂತ ತುಂಬ ಅಂದರೆ ತುಂಬ ಬೇಜಾರ ಆಗುತ್ತೆ ಅಂದಾಗ, ಏನ್ರಿ ಮಾತಾಡ್ತಿದ್ರ, ನೀವೇನ್ರಿ ಕಾರಣ, ಮನಸ್ಸಿಗೆ ಖುಷಿ ಕೊಡೋ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಕಡಿಮೆ ಅಲ್ಲ ಅನ್ನೋದನ್ನು ಮರಿಬೇಡಿ ನೀವು ಅಂತ ಹೇಳಿ ಸಿದ್ದು ಹೇಳ್ತಾರೆ. ಜೊತೆಗೆ ನಾನು ಬಂದೇ ಬರ್ತೀನಿ, ನಾನೇನಾದ್ರು ಬರಲಿಲ್ಲ ಅಂದರೆ ನಿಮ್ಮ ಬೈಸ್ಕೊಳ್ಳೋದು ಮಿಸ್ ಮಾಡ್ಕೊಂಡ್ಬಿಡ್ತೀನಿ, ನಿಮ್ಮ ಬೈಸ್ಕೊಳ್ಳದೆ ಹೇಗಿರಲಿ ನಾನು ಅಂತ ಹೇಳಿ ಸಿದ್ದು ಶಾರದಾಗೆ ಹೇಳ್ತಾರೆ. ಹೌದೌದು ಇಂಥ ಮಾತಿಗೇನು ಕಡಿಮೆ ಇಲ್ಲ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ
ಈ ಕಡೆ ಸಿದ್ದುವಿನ ತಾಯಿ ಸಿದ್ದುವನ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಬಟ್ ಅಪ್ಪ ಮಾತ್ರ ರೀಲ್ಸ್ ನೋಡ್ಕೊಂಡು ಮಜಾ ಮಾಡ್ತಿದ್ದಾರೆ. ಈ ಕಡೆ ಅಮ್ಮ ಸಿದ್ದುವಿನ ತಾಯಿ, ಇದು ನಮ್ಮನೇನೆ ಆಗಿದ್ರೆ ನನ್ನ ಮಗನ ಖಂಡಿತವಾಗ್ಲೂ ನಾನು ಹೊರಗಡೆ ಕಳಿಸ್ತಾ ಇರಲಿಲ್ಲ, ನನ್ನ ಮಗನ ಮನೆಯಲ್ಲೇ ಇಟ್ಕೊಡ್ತಿದ್ದೆ. ಆದರೆ ಏನು ಮಾಡೋದು, ನನ್ನ ಪರಿಸ್ಥಿತಿ ಹೇಗಿದೆ ನೋಡಿ, ಅಪ್ಪನ ಮನೇಲಿ ಇದ್ಕೊಂಡು ಅಪ್ಪ ಅಣ್ಣಂಗೆ ಎದುರು ಮಾತಾಡೋಕ್ಕಾಗದೆ ಒದ್ದಾಡಬೇಕಾಗದ ಅಂತ ಹೇಳಿ ಸಿದ್ದು ತಾಯಿ ತನ್ನ ಗಂಡನ ಹತ್ರ ತಮ್ಮ ಮನಸ್ಸಿನ ವೇದನೆಯನ್ನು ಹೇಳ್ಕೊತಾ ಇದ್ರೆ, ಅಲ್ಲಿ ಅಪ್ಪ ಮಾತ್ರ ರೀಲ್ಸ್ ನೋಡಿಕೊಂಡು ಆರಾಮಾಗಿದ್ದಾರೆ. ಅದನ್ನು ನೋಡಿದಂಥ ಸಿದ್ದು ತಾಯಿಗೆ ತುಂಬ ಸಿಟ್ಟು ಬಂದುಬಿಡತ್ತೆ. ಏನು ಮಾಡ್ತಿದ್ರಾ ನೀವು, ನಾನಿಲ್ಲಿ ನನ್ನ ಮಗನ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ನೋಡಿದ್ರೆ ಆರಾಮಾಗಿ ರೀಲ್ಸ್ ನೋಡ್ತಿದ್ರ ಅಂತಾಗ ಅದು ಹಾಗಲ್ಲ ಕಣೆ, ಸುಮ್ಮನೆ ವಿನಾಕಾರಣ ಏನು ಯೋಚನೆ ಮಾಡಿ ಏನಾಗತ್ತೆ, ತುಂಬಾ ಆರಾಮಾಗಿರ್ಬೇಕಾಗತ್ತೆ. ಯಾರಾದರೂ ನಮ್ಮನ್ನು ಅವಮಾನ ಮಾಡ್ತಾರೆ, ಬೈತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಮಾವ ಸ್ವಲ್ಪ ಕೋಪದಲ್ಲಿದ್ದಾರೆ, ಆ ಕೋಪ ಕಡಿಮೆ ಆಗ್ತಿದ್ದಾಗನೇ ಸಿದ್ದುನು ಕೂಡ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರಲ್ವ, ಯೋಚನೆ ಮಾಡಬಾರ್ದು ಅಂದಾಗ ಹೌದೌದು ಇದೇ ಅಲ್ವಾ ಬೇಜವಾಬ್ದಾರಿತನ, ಇದರಿಂದಾನೇ ಇವತ್ತು ನಾನು ಈ ರೀತಿಯಾಗಿ ಅನುಭವಿಸ್ತಿರುವುದು ನೋವನ್ನು ಅಂತ ಹೇಳಿ ಸಿದ್ದುವಿನ ತಾಯಿ ಹೇಳಿದಾಗ ಇದು ಬೇಜವಾಬ್ದಾರಿತನ ಅಲ್ಲ, ಎಲ್ಲ ಒಳ್ಳೇದಾಗತ್ತೆ, ಸುಮ್ಮನೆ ವಿನಾಕಾರಣ ಯೋಚನೆ ಮಾಡೋದು ಯಾತಕ್ಕೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿಮಲಾ ಅನ್ನೋ ನಂಬರಿಂದ ಫೋನ್ ಬರುತ್ತೆ. ಅದನ್ನು ನೋಡಿದ್ದೆ ಅಚ್ಚರಿ ಆಗುತ್ತೆ ಸಿದ್ದುವಿನ ತಾಯಿಗೆ, ತನ್ನ ಗಂಡಂಗೆ ಯಾಕೆ ವಿಮಲಾನ ಆಕೆ ಫೋನ್ ಮಾಡ್ತಿದ್ದಾರೆ ಅಂತ. ಬಟ್ ಅದು ಯಾವುದೋ ಒಂದು ಕಂಪ್ನಿ ಕಾಲೋ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಫೋನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಸಿದ್ದು ತಂದೆ ಹೋಗಿಬಿಡ್ತಾರೆ. ಸಿದ್ದು ತಂದೆಯ ಒಂದು ಕರ್ಮಕಾಂಡ ಇನ್ನೇನು ಸಿದ್ದು ತಾಯಿಗೆ ಗೊತ್ತಾಗಬೇಕಿತ್ತು, ಅಷ್ಟರಲ್ಲೇ ಬಚಾವಾಗ್ಬಿಟ್ರು ಅವರು. ನಂತರ ಇಲ್ಲಿ ಸಿದ್ದು ಮತ್ತು ಶಾರದಾ ಇಬ್ಬರು ಕೂಡ ಬಂದು ಇಡ್ಲಿ ಮಾಡ್ತಿದ್ದಾರೆ. ಇಡ್ಲಿ ತಿನ್ನೋರಂತೂ ಸೂಪರ್ಬಾಗಿದೆ, ಅಜ್ಜಿ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತೀರಾ, ಏನಮ್ಮ ಆಗ್ತೀರಾ, ನಮ್ಮನೇಲೂ ಇದ್ದಾರೆ, ಆ ಅಡುಗೆ ಮಾಡೋ ಊಟನೇ ಒಳಗಡೆ ಹೋಗೋದಿಲ್ಲ, ಅಷ್ಟು ಮಟ್ಟಿಗೆ ಮಾಡ್ತಾರೆ. ಹಾಗೆ ಹೀಗೆ ಅಂತಿದ್ರೆ ಒಟ್ಟಾರದ ಹೆಣ್ಮಕ್ಳೆಲ್ಲ ನೋಡು ಯಾವ ರೀತಿ ಅಜ್ಜಿನ ಬುಟ್ಟಿಗೆ ಹಾಕ್ಕೊಂಡು ಹೇಗೆ ಅಂಗಡಿನ ವಹಿಸ್ಕೊಂಡ್ಬಿಟ್ಲು, ಇವತ್ತು ಎಲ್ಲ ಕೂಡ ಹಾಡಿ ಹೋಗ್ಲತ್ತಿದ್ದಾರೆ. ಏನು ಅದೃಷ್ಟನೂ ಅದೃಷ್ಟ ಈಕೆಗೆ, ಅಜ್ಜಿನ ಬುಟ್ಟಿಗೆ ಹಾಕ್ಕೊಂಡು ಅಂಗಡಿ ವ್ಯಾಪಾರ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾಗೆ ಸಿದ್ದು ಮತ್ತು ಶಾರದಾಗೆ ತುಂಬ ಅಂದರೆ ತುಂಬ ಬೇಜಾರ ಆಗತ್ತೆ. ಅದರ ನಡುವೆ ಇದ್ದ ಕಡೆ ಅಜ್ಜಿ ಬರ್ತಾರೆ. ಅಜ್ಜಿ ಬಂದಿದ್ದೆ, ಬಾಮ್ಮ ಬಡ್ಡಿ ಬಂಗಾರಮ್ಮ ಏನು ಅಂದ್ಕೊಂಡಿದ್ದೆ, ಬಾ ಇಲ್ಲಿ ವ್ಯಾಪಾರ ಮಾಡು, ನೀನು ವ್ಯಾಪಾರ ಮಾಡೋಕ್ಕಾಗತ್ತಾ ನೋಡು ಬಾ ಅಂತ ಕರ್ಕೊಂಡು ಬರ್ತಾರೆ. ನಮಗೆ ವ್ಯಾಪಾರ ಮಾಡೋಕ್ಕೆ ಬರಲ್ಲ ಅಂತಿದ್ದಾಗೆ ಇದನ್ನೇ ಹೇಳೋದು, ಅವಳಿಗೆ ಆ ಕಲೆ ಗೊತ್ತಿದೆ, ನಿಜವಾಗ್ಲೂ ಅವಳು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರೆ. ನಿಮಗೆ ಹೊಟ್ಟೆ ಕಿಚ್ಚು ಒಬ್ಬರು ಬೆಳೀತಾರೆ ಅಂದರೆ ಅದನ್ನು ಸಹಿಸೋಕ್ಕಾಗದೆ ಇಷ್ಟೆಲ್ಲ ಮಾತಾಡ್ತಿದ್ರೆ ಹೋಗಿಲ್ಲಿಂದ ಅಂತ ಕಳಿಸ್ತಾರೆ. ನೋಡಮ್ಮ ಅವ್ರು ಮಾತಾಡೋ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ಒಬ್ಬರು ಬೆಳೀತಿದ್ದಾರೆ ಅಂದರೆ ತುಳಿಯೋರು ನೂರಾರು ಜನ ಇರ್ತಾರೆ, ಅವರು ಅಂತಾರೆ ಅಂತ ನೀನು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಕುಸ್ತು ಹೋಗ್ಬಿಡ್ತೀಯ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಿನಗೆ ನಾನೇ ಕೊಟ್ಟಿರೋದು ನಡ್ಸಮ್ಮ ಅಂತ ಹೇಳ್ತಾರೆ. ಅಂಗಡಿಗೆ ತಿನ್ನೋಕೆ ಬಂದಿರೋರು ಕೂಡ ಹೌದು, ನೀವು ಇದೇ ರೀತಿ ತಿಂಡಿ ಮಾಡ್ತಾ ಇದ್ರೆ ನಮ್ಮ ವಟಾರದವರೆಲ್ಲ ಒಳ್ಳೆ ಊಟ ತಿಂತಿರ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಅಂತ ಹಾಡಿ ಹೋಗ್ಲಿದ್ದಾರೆ. ನಂತರ ಫುಡ್ ಟ್ರಕ್ಕಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿದಂಥ ಸಿದ್ದು ಮತ್ತು ಶಾರದಾ ಇಬ್ಬರು ಕೂಡ ಫುಡ್ ಟ್ರಕ್ಕನ್ನು ನೋಡೋಕ್ಕೆ ಅಂತ ಹೋಗಿದ್ದಾರೆ. ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ಫುಡ್ ಟ್ರಕ್ ತೆಗೆದುಕೋಬೇಕು ಅಂದರೆ 3 ಲಕ್ಷ ರೂಪಾಯಿ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ. ಈ ವಿಷಯ ಕೇಳ್ತಿದ್ದಾಗ ಶಾರದಾ ಸಿದ್ದುವಿನ ಮುಖ ನೋಡ್ತಿದ್ದಾಳೆ. ಹಾಗಾದರೆ ಹೇಗಾದರೂ ಮಾಡಿ ಸಿದ್ದು 3 ಲಕ್ಷ ಕೊಟ್ಟು ಫುಡ್ ಟ್ರಕ್ಕನ್ನು ತಗೊಂಡು ದೊಡ್ಡದಾಗೇನೆ ಬೆಳೆದು ಹೋಗ್ಬಿಡ್ತಾರೆ, ಬಿಸ್ನೆಸ್ಸನ್ನು ಶುರು ಮಾಡ್ಕೊತಾರೆ. ಪುಟ್ಟ ಬಿಸ್ನೆಸ್ ಮುಂದೆ ದೊಡ್ಡದಾಗತ್ತಾ. ಇದರ ನಡುವೆ ಇಡ್ಲಿ ಮಾಡ್ತಿರೋ ಸಿದ್ದು ಮತ್ತು ಶಾರದಾ ಮುಂದೆ ಜ್ಯೋತಿಕಾ ಬಂದು ವ್ಯಂಗ್ಯ ಮಾಡ್ತಾರ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು